ಎಮೋಷನ್ಸ್ನ ವ್ಯಕ್ತಪಡಿಸುವಂತಹ ಟೈಮ್ ಇದು. ಯಾ ವ್ಯಾಲ್ಯೂಸ್, ಓಹೋ! ಬ್ರೋಕೆನ್ ವ್ಯಾಲ್ಯೂಸ್, ತುಂಬ ಡಿಸಪಾಯಿಂಟೆಡ್ ಲವ್ ಸ್ಟೋರಿ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ. ಸೊ ಮೊದಲನೇ ಕಾರ್ಡ್ ಹೇಳ್ತಿರೋ ಪ್ರಕಾರ ನಡೆದೋಗಿರೋಂತಹ ಘಟನೆಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಓಕೆನಾ? ನೀವು ಬೇಕು ಅಂತ ಮನಸ್ಸಲ್ಲಿದ್ರು ಮೈಂಡು ಯೋಚನೆ ಮಾಡಿ ಮಾಡಿರೋ ಗಲಾಟೆ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದಾರೆ. ಡಿಟ್ಯಾಚ್‌ಮೆಂಟ್, ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್ ಅಂತ. ಮನಸ್ಸಿಗೆ ಶಾಂತಿ ಸಿಗಲು ನಿನ್ನ ಬಿಡಬೇಕಾಯ್ತು. ಓಕೆನಾ? ನಿನ್ನ ಪ್ರೀತಿ ಬೇಕು, ಬಟ್ ಕೆಲವೊಂದು ದಿನ ಮನಸ್ಸಿಗೆ ಶಾಂತಿ ಬೇಕಾಗಿದೆ ಅಲ್ವಾ? ಅದಕ್ಕೋಸ್ಕರ ನಿನ್ನಿಂದ ದೂರ ಆಗಬೇಕಾದ ಪರಿಸ್ಥಿತಿ ಬಂದಿದೆ ಅಂತ. ಸೊ ಸ್ವಲ್ಪ ದಿನ ದೂರ ಆಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ ಮತ್ತೆ ಪ್ರೀತಿನ ಸ್ಟಾರ್ಟ್ ಮಾಡೋ ಉದ್ದೇಶ ಇದೆ ಇಲ್ಲಿ. ಓಕೆ. ನೋವಿಂದ ಹೊರಬರಲು ದೂರ ಆಗಿದ್ದಾರೆ ಅಂತ. ಓಕೆನಾ? ನಿಮ್ಮ ಪ್ರೀತಿ ಇನ್ನೂ ಮುಗ್ದಿಲ್ಲ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಈಗೋ ಅಂತ ಬಂದಿದೆ ಥರ್ಡ್ ಕಾರ್ಡ್. ಓಕೆ. ಸೊ ಈಗೋ ಬಂದಿದೆ ಥರ್ಡ್ ಪ್ಲೇಸಲ್ಲಿ ಅಂದರೆ ಯಾವುದೋ ಒಂದು ಮೂರನೇ ವಿಚಾರದಿಂದ, ಮೂರನೇ ವ್ಯಕ್ತಿಯಿಂದ ಈಗೋನ ವ್ಯಕ್ತಪಡಿಸ್ತಿದ್ದಾರೆ ನಿಮ್ಮ ಪ್ರೀತಿಯಲ್ಲಿ. ಓಕೆ. ಈಗೋ ಸ್ಟಾಪ್ಡ್ ಹಾನೆಸ್ಟ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀತಿನ ವ್ಯಕ್ತಪಡಿಸೋದ್ರಲ್ಲಿ ಈಗೋ ಅಡ್ಡ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ಸರಿಯಾಗಿ ಹೇಳೋದಕ್ಕೆ, ಎಕ್ಸ್‌ಪ್ರೆಸ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ. ಓಕೆನಾ? ಕ್ಷಮೆ ಕೇಳಬೇಕಾದ್ರೆ ಅಹಂಕಾರ ಅಡ್ಡಿ ಬರುತ್ತೆ. ಪ್ರೀತಿನ ತೋರಿಸ್ಬೇಕಾದ್ರೆ ನಾನೇನು ಅವ್ರ ಹತ್ರ ಪ್ರೀತಿಸಿರೋ ರೀತಿ ಅಂದರೆ ಪ್ರೀತಿ ತೋರಿಸೋದ್ರಲ್ಲೂ ಈಗೋ ಅಲ್ವಾ? ಅವರೇ ಪ್ರೀತಿ ಮಾಡಲಿ, ಅವರೇ ಗಿಫ್ಟ್ ಕೊಡಲಿ, ನಾನ್ಯಾಕೆ ಅವ್ರ ಹತ್ರ ಪ್ರೀತಿಗೋಸ್ಕರ ಭಿಕ್ಷೆ ಬೇಡೋದು ಅಂತ ನೀವು ಅನ್ಕೊಂತಿದ್ದೀರಲ್ವಾ? ಅದಕ್ಕೆ ಅದು ಈಗೋ ಅಂತ ಆಗ್ತಿದೆ. ಸೊ ಇದರಿಂದ ಸಂಬಂಧ ಹಾಳಾಗ್ತಿದೆ. ಇನ್ನಷ್ಟು ರಿಲೇಶನ್‌ಶಿಪ್ ವೀಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ನೋಡ್ತಿದ್ದೀವಿ. ಓಕೆನಾ? ಯಾರೋ ಇಬ್ಬರಲ್ಲಿ